ಅವ್ರು ಏನು ಮಾಡಿದರು, ಫಸ್ಟು ಇದು ಸ್ಕ್ಯಾನಿಂಗ್ ಮಾತ್ರ ಕಳಿಸಿದ್ದಾರೆ. ಈ ಸ್ಕ್ಯಾನಿಂಗಲ್ಲಿ ಏನಾಗುತ್ತೆ, ಏನೋ ಗೊತ್ತಾಗುತ್ತಾ, ನೀರೈತೆ, ಆಮೇಲೆ ಮಣ್ಣೈತೆ, ಅಷ್ಟೇ, ಬೇರೆ ಏನೋ ಗೊತ್ತಾಗಲ್ಲ. ಅದಕ್ಕೋಸ್ಕರ ಡೈರೆಕ್ಟಾಗಿ ಹೋಗಿದ್ರೆ ಅವ್ರು ಕೆಲವು ಇನ್ಫಾರ್ಮೇಷನ್ ಹೇಳ್ತಾರೆ, ಅದನ್ನು ನಾವು ಕಲೆಕ್ಟ್ ಮಾಡಿಬಿಟ್ಟು ಯಾರು ಕೆಲಸ ಮಾಡ್ತಾರೋ ನೆಕ್ಸ್ಟ್ ಸ್ಟೆಪ್ ಮಾಡಬೇಕಲ್ಲ ಅವ್ರಿಗೆ ನಾವು ಇಂಟಿಮೇಷನ್ ಕೊಡ್ಬೋದು. ನಮ್ಮ ಹತ್ರ ಕೆಲಸ ಮಾಡೋರು ಈಸಿಯಾಗಿ ಮಾಡ್ತಾರೆ, ಯಾಕಂತ ನಾನು ಫುಲ್ ಡೀಟೇಲ್ಸ್ ಅವ್ರಿಗೆ ಹೇಳಿಬಿಡ್ತೀವಿ, ಹೆಂಗಿದೆ ಏನಿದೆ ಅಂತ ಎಲ್ಲ ಡೀಟೇಲ್ಸು. ಇದು ಬಂದು 158ನಲ್ಲಿ ವಾಟರ್ ಲೆವೆಲ್ ಐತೆ, 550 ಮಾತ್ರ ಕ್ಯಾಮರಾ ಹೋಗುತ್ತೆ. ಆ್ಯಕ್ಚುಯಲ್ ಬೋರ್ವೆಲ್ ಡೆಪ್ತ್ ಬಂದು 900 ಫೀಟ್ ಅಂತ ಹೇಳ್ತಾರೆ. ಇದು ಪಾರ್ಟಿ ಬಂದು ಬೇರೆಯವ್ರದಿಂದ ಪರ್ಚೇಸ್ ಮಾಡಿದ್ದಾರೆ ಮನೆ, ಅವಾಗ ಒಂದು ಬೋರ್ವೆಲ್ ಇದೆ ಅಂತ ಅವ್ರಿಗೆ ಹೇಳಿದ್ದಾರೆ. ಇವರು 900 ಹೇಳಿದಾರಲ್ಲ, ಅದು ಸರಿ ಇದೆ ಇಲ್ಲ ಅಂತ ಹೇಳಿದರು. ಒಳ್ಳೆ ಐಡಿಯಾ, ಏನಿದ್ರು ಸರಿ ಫಸ್ಟು ಬಂದು ನಾವು ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಬೇಕು. ಫಸ್ಟ್ ಕ್ಲಾಸ್ ಐಡಿಯಾ ಇದೆ ಅವ್ರಿಗೆ. ಅವರು ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿದ್ರು, ಕರೆಕ್ಟು. ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿದರೆ 550 ಮಾತ್ರ ಹೋಗ್ತಾಯಿದೆ, ಅದು ಕೆಳಗಡೆ ಹೋಗ್ತಾ ಇಲ್ಲ. ಸರಿ ಅಂತ ಅವರು ಆ ಓನರ್ ಹತ್ರ ಮಾತಾಡಿದ್ದಾರೆ, ಏನಂತ, ಸರ್ ಬೋರ್ ಬಂದು 550ನೇ ಐತೆ ಅಂತ. ಆಮೇಲೆ ಅವ್ರು ಒಪ್ಕೊಳ್ತಾರೆ, ಏನಂತ, ಹೌದು ಕರೆಕ್ಟು, ನಮ್ಮ ಹತ್ರ ಒಂದು ಮೋಟ್ರ್ ಇತ್ತು, ಅದು ಸ್ಟಕ್ ಆಗಿದೆ, ನಾವು ಕಟ್ ಮಾಡಿ ಬಿಟ್ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಅದು ಯಾವ ಫೀಟ್ಲಿ ಎಕ್ಸಾಕ್ಟ್ ಇದೆ ಅಂತ ಗೊತ್ತಿಲ್ಲ. ಈಗ 10% ಬೋರ್ ಇರೋದು, ಬೋರ್ ಎಂಡು ಬಂದು 550, ಅದು ಕೆಳಗಡೆ ಒಂದು 50 ಅಡಿನೋ 10 ಅಡಿನೋ 2 ಅಡಿನೋ 1 ಅಡಿನೋ ಗೊತ್ತಿಲ್ಲ. ಅದು ಕೆಳಗಡೆ ಮೋಟ್ರ್ ಇರ್ಬೋದು ಅಂತ ಗಸಿಂಗ್ನಲ್ಲಿದೆ, ಏನು ಕೆಳಗಡೆ ಇದೆ ಅಂತ ಗೊತ್ತಿಲ್ಲ ಎಕ್ಸಾಕ್ಟಾಗಿ. ಮಣ್ಣು ಮುಚ್ಚಿಕೊಂಡಿದೆ ಅಂತ ಹೇಳಿದ್ದಾರೆ. ಆಮೇಲೆ ಈ ಪಾರ್ಟಿ ಏನು ಮಾಡಿದ್ದಾರೆ, ಇಷ್ಟು ವಾಟರ್ ಲೆವೆಲ್ ಐತೆಲ್ಲ, ಇನ್ನೊಂದು ಮೋಟ್ರ್ ಬಿಟ್ಟು ಅವರು ನೀರು ತಗೊಳ್ತಾ ಇದ್ದಾರೆ. 5 ಮಿನಿಟ್ಸ್ 10 ಮಿನಿಟ್ಸ್ ಬಂದರೆ ಪರವಾಗಿಲ್ಲ, 1.5 hours ಬಂದಿದೆ ಅಂತ ನೀರು ಕಂಟಿನ್ಯೂ ಆಗಿ. ಅದಕ್ಕೋಸ್ಕರ ನಾನು ಏನು ಹೇಳಿದೆ ಅಂದರೆ, ಸರ್ ಬೇರೆ ಜಾಗ ಎಲ್ಲ ಇಷ್ಟು ನೀರು ಬರಲ್ಲ, ಈ ನೀರೇ ನೀವು ತಗೊಳ್ಬೋದು ಅಂತ ಡೀಟೇಲ್ಸ್ ಹೇಳಿದ್ದೀವಿ. ಇದೀಗ ಪ್ರಾಸೆಸ್ ಏನೇನು ಮಾಡಬೇಕು ಅಂತ ಹೇಳಿದರೆ, ಫಸ್ಟು ಬಂದು ಅವರು ಕ್ಯಾಮರಾ ಸ್ಕ್ಯಾನ್ ಮಾಡಿದ್ರಾ, ಆಮೇಲೆ ಸೈಟ್ ಇನ್ಸ್ಪೆಕ್ಷನ್ ಆದಮೇಲೆ ನಾವೊಂದು ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಬೇಕು. ಯಾಕಂದರೆ ಅವರು ಯಾವಾಗ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಅವರು 6 ತಿಂಗಳು ಮುಂಚೆ ಮಾಡಿದ್ದಾರೆ ಇಟ್ಕೊಳ್ಳಿ, ಲೇಟೆಸ್ಟಾಗಿ ಎಷ್ಟು ಕ್ಲೋಸ್ ಆಗಿದೆ ಏನಾಗಿದೆ ಅದು ನಾವು ನಮ್ಮ ಕ್ಯಾಮ್ರಾ ಮಾಡಿದರೆ